ತುಂಬಾ ಚೆನ್ನಾಗಿದೆ ಕಣೋ. ಇನ್ನೊಂದು ಪೀಸ್ ಕೊಡ. ಇಲ್ಲ ಚಿಕ್ಕಪ್ಪ. ಕೊಡಲಿ. ಏನ್ರಿ ನೀವ ಬೆಳಿಗ್ಗೆನೆ ಚಿರು ಜೊತೆ ಕಿತ್ತಾಡ್ತಿದ್ದೀರಲ್ಲ? ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ ಜೊತೆನೆ ಜಗಳಕ್ಕಾದ್ರೆ ಬೇಜಾರಾಗತ್ತಲ್ವಾ, ಅದಕ್ಕೆ ಅವನ ಜೊತೆ ಕಾಯ್ತಾ ಇದ್ದೀನಿ. ರಾತ್ರಿ ನಿನ್ ಜೊತೆ ಕಾಯ್ತೀನಿ ಬಿಡು. ಬರೀ ಇಂಥದ್ದೇ ಆಯ್ತು ನಿಮ್ದು. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್. ಹುಡುಕ್ತಾ ಇದ್ದೀರಾ? ಅರ್ಚನಾ ದೀಪ ಇಬ್ರು ಕಾಣಿಸ್ತಾ ಇಲ್ಲ. ಅವರಿಬ್ರು ಮನೇಲಿಲ್ಲ. ಏನು ಇಬ್ರು ಮನೇಲಿಲ್ವಾ? ಅಚ್ಚನ್ ಕರ್ಕೊಂಡು ದೀಪ ಅವರೆಲ್ಲ ಹೊರಗೆ ಹೋಗಿದ್ದಾರೆ. ಹೊರಗಡೆ ಅಂದ್ರೆ ಎಲ್ಲಿಗೆ? ಅದು ಗೊತ್ತಿಲ್ಲ. ಬೆಳಗ್ಗೆ ಮನೇಲಿರಲ್ಲ ಅಂತ ನಿನ್ನೆ ರಾತ್ರಿನೇ ಹೇಳಿದ್ರು ನನಗೆ. ಅಲ್ಲಪ್ಪ ಚಿರು, ಎಲ್ಲಿಗೋ ಹೋಗ್ಬೇಕು ಅಂದವಳು ಎಲ್ಲಿಗೆ ಅಂತ ಹೇಳಲಿಲ್ವಾ? ಇಲ್ಲ. ಎಲ್ಲಿಗೆ ಯಾಕೆ ಅಂತ ನೀನು ಕೇಳಲಿಲ್ವಾ? ಅದೆಲ್ಲ ನನಗೆ ಯಾಕೆ ಬೇಕು ಚಿಕ್ಕಮ್ಮ, ಅದಕ್ಕೆ ಏನೋ ಇರುತ್ತೆ, ಹೋಗಿ ಬರ್ಲಿ ಬಿಡು ಅಂತ ಸುಮ್ಮನೆ. ಹಾ, ಅದ್ಕೇನಾದ್ನಿ ಅಂತಿದೆಯಲ್ಲ, ಅಂದ್ರೆ ದೀಪನ ನೀನು ಹೆಂಡತಿ ಅಂತ ಒಪ್ಕೊಂಡಂಗಾಯ್ತು. ಇನ್ನು ನಮ್ ಸೌಂದರ್ಯ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತದ್ರಲ್ಲಿ ನೀನ್ ಹೆಂಗಪ್ಪ ಅವಳನ್ನ ಹೆಂಡತಿ ಅಂತ ಒಪ್ಕೋತೀಯಾ? ನಾನು ಎಲ್ಲಿ ಹಾಗಂದೆ ಚಿಕ್ಕಮ್ಮ? ಈಗ ತಾನೇ ಹೇಳ್ದಲ್ಲ ಅದ್ಕೇನಾದ್ನಿ ಎಲ್ಲೋ ಹೋಗಿದ್ದಾರೆ ಅಂತ. ಸುಕನ್ಯಾ, ಈಗ ಈ ವಿಷಯ ಎಲ್ಲ ಮಾತಾಡ್ಬೇಕಾ? ನೋಡು, ನಿನಗೆ ದೀಪ ಅಂದ್ರೆ ಇಷ್ಟ ಇಲ್ಲದೆ ಇರ್ಬೋದು, ಹಾಗಂತ ಎಲ್ರಿಗೂ ಇಷ್ಟ ಇಲ್ಲ ಅಂತ ಯಾಕೆ ಅನ್ಕೋತೀಯ? ಅರ್ಚನೆಗೆ ದೀಪನ್ನ ಕಂಡ್ರೆ ಇಷ್ಟ, ಹಾಗಾಗಿ ಚಿರು ಅತ್ಗೆನಾದ್ನಿ ಅಂತ ಹೇಳ್ದ ಅಷ್ಟೇ. ಹೌದಣ್ಣ, ಕರೆಕ್ಟ್ ಆಗಿ ಹೇಳಿದೆ ನೀನು. ಇಬ್ರು ಅಪರೂಪಕ್ಕೆ ದೇವಸ್ಥಾನಕ್ಕೋ ಶಾಪಿಂಗೋ ಎಲ್ಲ ಹೋಗಿರ್ತಾರೆ, ಬಂದ್ಮೇಲೆ ಅವ್ರನ್ನ ಕೇಳಿದ್ರೆ ಆಯ್ತು ಬಿಡು. ಅಲ್ಲ ಬಾಬಾ, ಅವ್ರು ಎಲ್ ಬೇಕಾದ್ರೂ ಹೋಗ್ಲಿ, ಇಂಥ ಕಡೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ದೀಪಾ ಮೊನ್ನೆ ಏನ್ ಮಾಡಿದ್ಲು ಅಂತ ಎಲ್ರಿಗೂ ಗೊತ್ತಿಲ್ವಾ? ಇವತ್ತು ಅರ್ಚನನ್ ಕರ್ಕೊಂಡು ಅದ್ ಎಲ್ಲಿ ಹೋಗಿದ್ದಾಳೋ ಏನೋ. ನೋಡಮ್ಮ, ದೀಪ ವಯಸ್ಸಲ್ಲಿ ಚಿಕ್ಕವಳೇ ಇರಬಹುದು, ಆದ್ರೆ ತುಂಬಾ ಬುದ್ಧಿವಂತೆ.